ಟಿ ನರಸೀಪುರ ಹೆಲ್ಮೆಟ್ ಜಾಗೃತ ಜಾಥಾ ಅಭಿಯಾನ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ನಡೆಸಲಾಯಿತು. ಟಿ ನರಸೀಪುರ ಪಟ್ಟಣದ ಪೊಲೀಸ್ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಕಸಬಾ ಕೃಷಿ ಇಲಾಖೆ ಕಚೇರಿ ಮುಂಭಾಗ ಹೆಲ್ಮೆಟ್ ಜಾಗೃತ ಜಾಥಾ ಕಾರ್ಯಕ್ರಮಕ್ಕೆ ಮೈಸೂರು ಉಪ ಅಧೀಕ್ಷಕರು ಮಲ್ಲಿಕ್ ಚಾಲನೆ ನೀಡಿದರು. ಇನ್ಸ್ಪೆಕ್ಟರ್ ಧನಂಜಯ್, ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ ಶೆಟ್ಟಿ ರವರು ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಜೊತೆಗೂಡಿ ಹೆಲ್ಮೆಟ್ ಧರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಲಾಯಿತು. ಜಾಥಾ ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆ ಮುಖಂಡರುಗಳು ಭಾಗಿ. ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಆಡಿಟೋರಿಯಂ ಹಾಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನಲ್ಲಿರುವ ಅಪರಾಧಗಳ ಬಗ್ಗೆ ಉಪನ್ಯಾಸ ನೀಡಲಾಯಿತು. ಈ ಸಂದರ್ಭ ಅನಾಥ ಶವಗಳ ಮುಕ್ತಿದಾತ ಡಾ. ಮಾದೇಶ್ ರವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿ ಮಲ್ಲಿಕ್, ಡಿ. ವೈ. ಎಸ್. ಪಿ. ರಘು, ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ, ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಉದಯಕುಮಾರ್, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಇದ್ದರು. ಎಲ್ಲ ಸಾರ್ವಜನಿಕ ಸ್ಥಳ, ಆಸ್ಪತ್ರೆ ಆಗ್ಬೋದು, ಅಂಗಡಿಗಳಾಗ್ಬೋದು, ಮೇನ್ ಬಿಲ್ಡಿಂಗ್ಸ್ ಆಗ್ಬೋದು, ಇವರು ತಮ್ಮ ಬಿಲ್ಡಿಂಗ್ ರಕ್ಷಣೆ ಅಲ್ಲದೆ ರಸ್ತೆಗೂ ಕೂಡ ಒಂದು ಕ್ಯಾಮ್ರಾವನ್ನು ಮೀಸಲಿಡಬೇಕು, ಒಂದು ಕ್ಯಾಮ್ರಾ ರಸ್ತೆಗೆ ಕೊಡಲೇಬೇಕು ಅಂತ ಕಾನೂನು ಇದೆ. ಯಾರ್ದು ಎಲ್ಲೇ ಬಿಲ್ಡಿಂಗ್ ಇರಲಿ, ಕಮರ್ಷಿಯಲ್ ಬಿಲ್ಡಿಂಗು, 1-2 ಕ್ಯಾಮ್ರಾನ ಕ್ರೈಮ್ ಪ್ರಿವೆನ್ಷನ್ ಪರ್ಪಸ್ಗೆ ಕೊಡಬೇಕು. ಅದ್ರ ಬಗ್ಗೆ ಪರಿಶೀಲನೆ ಹೇಳಿದ್ದೇವೆ. ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಎಲ್ಲಿ ಏನೇ ಅಫೆನ್ಸ್ ಆದರೂ ತಕ್ಷಣ ನಮಗೆ ಮಾಹಿತಿ ಬರಬೇಕು. ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗ್ತದೆ. ಯಾಕೆ ನಾವು ಚೆಕ್ ಮಾಡ್ತಾ ಇದ್ದೀವಿ, ಯಾರ್ಯಾರು CCTV ಹಾಕ್ಸಿದ್ದಾರೆ, ಹಾಕ್ಸಿಲ್ಲ, ವೆರಿಫಿಕೇಷನ್ ಮಾಡಿದ್ದಾರೆ, ಎಲ್ಲ ವಿಸಿಟ್ ಮಾಡಿದ್ದಾರೆ, ವರದಿ ತಗೊಂಡಿದ್ದೀವಿ. ಮತ್ತು ನಮ್ಮದು ಕೂಡ ನಮ್ಮ ಇಲಾಖೆ ಕಡೆಯಿಂದ ಕೂಡ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಹಾಕಿದ್ದೇವೆ CCTV. ಅದನ್ನೆಲ್ಲ ವಾಚ್ ಮಾಡಿ ಮಾಹಿತಿ ಮತ್ತೆ ತಗೋತಾ ಇದ್ದಾರೆ. ಮೂವ್ಮೆಂಟ್ಸಲ್ಲಿ ಇರ್ತಾರೆ, ಇಲ್ಲಿ ಮೂವ್ಮೆಂಟ್ ಆಗ್ತದೆ, ಕೇಸ್ಗಳು ಆಗ್ತಾ ಇರ್ತದೆ. ನಾವು ಹೇಳೋದು ಜನಗಳು ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಆಗ್ತದೆ. ಒಂದು ಗಾರ್ಮೆಂಟ್ಸ್ ಮುಂದೆ ಜನ ಇರ್ತಾರೆ ಅಂದಾಗ ಬರೋ ವೆಹಿಕಲ್ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು ಹೊರತು ರ್ಯಾಶ್ ಆಗಿ ಹೋಗ್ಬೋದು. ಸೊ ಜನಗಳು ಅದ್ರ ಬಗ್ಗೆ ನಮ್ಗೆ ಸಹಕಾರ ಕೊಡಬೇಕಲ್ಲ. ಬರೀ ಕಾನೂನಾಗಲಿ ಪೊಲೀಸ್ ಇನ್ಸ್ಪೆಕ್ಟಲ್ಲಿ ರಕ್ಷಣೆ ಮಾಡಲಿಕ್ಕಿಲ್ಲ. ಅವ್ರ ಜೀವ ಮುಖ್ಯ. ಅವ್ರಿಗೆ ಅವ್ರ ಜೀವ ಎಷ್ಟು ಮುಖ್ಯ, ರಸ್ತೆಯಲ್ಲಿ ಹೋಗೋರ ಜೀವನೂ ಅಷ್ಟೇ ಮುಖ್ಯ. ಕೇರ್ಫುಲ್ಲಾಗಿ ಓಡಿಸ್ಬೇಕು. ಜಂಕ್ಷನ್ ಜಾಸ್ತಿ ಇದ್ದಾಗ ಸ್ವಲ್ಪ ಸ್ಲೋ ಹೋಗಬೇಕು. ಎಲ್ಲ ಆಗ್ತಾ ಇರೋದು ರ್ಯಾಶ್ ನೆಗ್ಲಿಜೆನ್ಸು, ರೆಕ್ಲೆಸ್ ಡ್ರೈವಿಂಗ್ ಆಗ್ತದೆ. ಡ್ರೈವಿಂಗ್ ಮಾಡೋರು ಕೇರ್ಫುಲ್ಲಾಗಿ ಮಾಡಬೇಕು. ಅದನ್ನು ಅವೇರ್ನೆಸ್ ಮಾಡಲಿಕ್ಕೆ